ಆಫ್ರಿಕಾದಲ್ಲಿ ಶೀಲಾ, ಕರ್ನಾಟಕದಲ್ಲಿ ಸಾಲ. ಇದು ದ್ವಾರಕೀಶ್ ಅವರಿಗೆ ಅಂಟಿದಂತಹ ಕುಖ್ಯಾತಿ. ಚಂದನವನದ ಪ್ರಚಂಡ ಕುಳ್ಳ ಅಂದರೆ ದ್ವಾರಕೀಶ್. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕರ್ನಾಟಕದಾದ್ಯಂತ ಜೊತೆಗೆ ವಿಶ್ವದಲ್ಲೇ ಇರ್ತಕ್ಕಂಥ ಅನೇಕ ಅಭಿಮಾನಿಗಳನ್ನು, ಸಿನಿ ರಸಿಕರನ್ನು ಆಗಲಿ ಇವತ್ತು ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು. ಆರಂಭದಲ್ಲಿ ನಾನು ಒಂದು ಮಾತನ್ನು ಹೇಳಿದೆ, ಆಫ್ರಿಕಾದಲ್ಲಿ ಶೀಲಾ, ಕರ್ನಾಟಕದಲ್ಲಿ ಸಾಲ ಅಂತ. ಯಾಕೆ ಅಂದರೆ ಅವರು ಪ್ರಯೋಗಗಳನ್ನು ಮಾಡಿದ್ದು, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಇವೆಲ್ಲವೂ ಯಾವುದೇ ನಿರ್ಮಾಪಕ, ನಿರ್ದೇಶಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದು. ಅವರು ಮಾಡಿದಂಥ ಎಕ್ಸ್ಪರಿಮೆಂಟ್ಗಳು, ಆ ದಿಟ್ಟತನ, ಹಠ, ಛಲ ಇದೆಯಲ್ಲ, ಅದು ಇನ್ನೊಬ್ಬ ನಿರ್ಮಾಪಕನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಯಾಂಡಲ್ವುಡ್ನ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವ್ರಿಗೆ ಈಗಾಗಲೇ 81 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಹಾಗಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಸದ್ಯದ ಮಾಹಿತಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಅವರ ಮನೆಯಲ್ಲೇ ಅವರು ನಿಧನರಾಗಿದ್ದಾರೆ. ಈಗಾಗಲೇ ಮಾಧ್ಯಮಗಳಿಗೆ ವರದಿ ಬಂದಿದೆ. ಹುಣಸೂರು ಕೃಷ್ಣಮೂರ್ತಿ ಅವರು ಅವ್ರನ್ನ ಪರಿಚಯ ಮಾಡಿದ್ದು ಸಿನಿರಂಗಕ್ಕೆ. ಅವ್ರ ಬಗ್ಗೆ ಒಂದು ಪುಟ್ಟ ಹಿನ್ನೆಲೆ ಅಂದರೆ 1942 ಆಗಸ್ಟ್ 19ರಂದು ಅವರು ಜನಿಸಿದರು. ಒಬ್ಬ ಪ್ರತಿಭಾನ್ವಿತ ಕಲಾವಿದ, ಒಬ್ಬ ಹಠವಾದಿ, ಛಲವಾದಿ. ಬಹಳಷ್ಟು ಸಾಲವನ್ನು ಮಾಡಿಕೊಂಡ್ರು. ಅವರು ಅನುಭವಿಸಿದಂತಹ ಐಷಾರಾಮಿ ಲಕ್ಸುರಿ ಜೀವನವನ್ನು ಕರ್ನಾಟಕದ ಯಾವ ನಿರ್ಮಾಪಕ, ಯಾವ ನಟನೂ ಕೂಡ ಅನುಭವಿಸಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಜೀವನದ ಒಂದಿಷ್ಟು ಕಥೆಗಳನ್ನು ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ನಿಮಗೆ ವಾವ್, ಈ ಥರದ ಲೈಫನ್ನು ಲೀಡ್ ಮಾಡಿದ್ರೆ ಅನಿಸುತ್ತೆ. ಜೀವನದಲ್ಲಿ ಅನೇಕ ಏಳುಬೀಳನ್ನು ಕಂಡರು, ಅನೇಕ ಮನೆಗಳನ್ನು ಮಾರಿಕೊಂಡ್ರು. ಆದರೂ ಕೂಡ ಅವ್ರು ಯಾವತ್ತೂ ಕೂಡ ನಾನು ಸೋತಿದ್ದೀನಿ ಅಂತ ಹೇಳಲೇ ಇಲ್ಲ. ಇತ್ತೀಚೆಗೆ ಅವರ 80 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೂ ಕೂಡ ಎಲ್ಲ ಸಿನಿರಂಗದ ಎಲ್ಲ ಹಿರಿಯ ಕಲಾವಿದರು ಮತ್ತು ಚಿತ್ರರಂಗದ ಅನೇಕ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ನಿರ್ಧಾರ ಮಾಡಿದಾಗ ಅವರು ಮಾತನಾಡಿದಂಥ ಮಾತುಗಳು ಈಗಲೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ನಾನು ಇಡೀ ಎಲ್ಲ ಮನೆಗಳನ್ನು ಮಾರಿದೆ, ಆ ಮನೆ ಮಾರಿದೆ, ಈ ಮನೆ ಮಾರಿದೆ, ಬೆಂಗಳೂರಿನ ಎಲ್ಲ ಮನೆಗಳನ್ನು ಮಾರಿದೆ ಅಂತ ಅನೇಕರು ಮಾತನಾಡಿದ್ರು. ಆದರೆ ನನಗೆ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಮನೆಯನ್ನು ಯಾರು ಕೂಡ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಿಮಗೆ ಅವರ ಅನೇಕ ಕಥೆಗಳನ್ನು ಇವತ್ತು ಹೇಳ್ತಾ ಹೋಗ್ತೀನಿ. ಅವರ ಜೊತೆಗಿದ್ದಂಥ ಅನೇಕ ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ವಿಷ್ಣುವರ್ಧನ್ರವರ ಜೊತೆಗೆ ಅವರು ಮುನ್ಸನ್ನು ಮಾಡ್ಕೊಂಡಿದ್ದು ಯಾಕೆ, ಅವರ ವಿರಸಗಳ ಕಾರಣ ಏನು, ಅವರು ಸಿನಿಮಾ ರಂಗದಲ್ಲಿ ಯಾಕೆ ಸೋತರು, ಈ ರೀತಿಯ ಅನೇಕ ಕಥೆಗಳೊಂದಿಗೆ ಇವತ್ತು ದ್ವಾರಕೀಶ್ ಅವರಿಗೆ ಒಂದು ಪುಟ್ಟ ನುಡಿ ನಮನವನ್ನು ಸಲ್ಲಿಸೋಣ. ದ್ವಾರಕೀಶ್ ಅಂತ ಹೇಳ್ತಿದ್ದ ಹಾಗೆ ಎಲ್ರಿಗೂ ಕೂಡ ಸಿನಿಮಾ ರಂಗದವರಿಗೆ ಪ್ರಚಂಡ ಕುಳ್ಳ, ಅವ್ರನ್ನ ನಟಿಸಿದಂಥ ಅನೇಕ ಸಿನಿಮಾಗಳು ನೆನಪಿಗೆ ಬರ್ತವೆ. ಬಟ್ ಅದರ ಜೊತೆಗೆ ಅವರ ಸೋಲುಗಳು ಕೂಡ ನೆನಪಿಗೆ ಬರ್ತವೆ, ಅವರ ಸಾಲುಗಳು ಕೂಡ ನೆನಪಿಗೆ ಬರ್ತವೆ. ಆದರೆ ಅವರ ಪ್ರಯೋಗಗಳಿದೆಯಲ್ಲ, ಹೊಸ ಹೊಸ ನಟಿಯರನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದು, ನಿಜಕ್ಕೂ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಿಗೆ ಕೊಟ್ಟಂಥ ನ್ಯಾಯ ಅದು ದ್ವಾರಕೀಶ್ ಅವರಿಂದ ಮಾತ್ರ ಸಾಧ್ಯ. ಪೇಮೆಂಟಲ್ಲಿ ಯಾವತ್ತೂ ಕೂಡ ಲ್ಯಾಪ್ಸ್ ಆಗ್ತಿರಲಿಲ್ಲಂತೆ. ಹೆಚ್ಚು ಪೇಮೆಂಟನ್ನು ಕೊಡೋದು, ಕರೆಕ್ಟ್ ಟೈಮಿಗೆ ಪೇಮೆಂಟನ್ನು ಮಾಡೋದು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವರು ದ್ವಾರಕೀಶ್ ಅವರು. ಸೊ ಅಲ್ಲಿ ಇನ್ವೆಸ್ಟ್ ಮಾಡೋದರಲ್ಲಿ ಲಕ್ಷ ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡೋದ್ರಲ್ಲಿ ದಿಟ್ಟತನ, ಛಲವಾದಿ, ಹಠವಾದಿ ಅಂದರೆ ದ್ವಾರಕೀಶ್ ಮಾತ್ರ. ಆ ಧೈರ್ಯ ಬರ್ತಕ್ಕಂಥದ್ದು ಇದೇ ಪ್ರಚಂಡ ಕುಳ್ಳನಿಗೆ, ಕಿಲಾಡಿ ಕಿಟ್ಟುಗೆ, ಹಾಸ್ಯ ಬ್ರಹ್ಮನಿಗೆ, ಹಾಸ್ಯ ಚಕ್ರವರ್ತಿಗೆ. ಈ ರೀತಿಯ ಬಿರುದುಗಳಿಂದ ಗುರುತಿಸ್ಕೊಂಡವರು. ಆರಂಭದಲ್ಲಿ ನಾನು ಅವ್ರ ಬಗ್ಗೆ ಹೇಳಲೇಬೇಕು. 1965ರಲ್ಲಿ ಮಮತೆಯ ಬಂಧನ ಚಿತ್ರದ ಮೂಲಕ ನಿರ್ಮಾಪಕನಾಗಿರ್ತಕ್ಕಂಥ ಕಿಟ್ಟು ನಟನಾದರು, ನಿರ್ಮಾಪಕನಾದರು, ನಿರ್ದೇಶಕನಾಗಿ ಮಿಂಚಿದ್ರು ಈ ಪ್ರಚಂಡ ಕುಳ್ಳ. ಹಾಸ್ಯ ಕಲಾವಿದನಾಗಂತೂ ನಕ್ಕು ಹೊಟ್ಟೆ ಹುಣ್ಣಾಗಿಸ್ತಾ ಇದ್ದರು. ರಾಜ್ಕುಮಾರ್ ಸಮಕಾಲೀನ ನಟನಾಗಿ ಮಿಂಚಿದಂಥ ತಾರೆ. ಒಂದೊಂದು ಸಿನಿಮಾಗಳಲ್ಲಿ ಅವರ ಕಲೆಕ್ಷನ್, ಸಿನಿಮಾಗಳ ಮಾಡ್ತಿದ್ದಂಥ ಕಲೆಕ್ಷನ್ ಕೇಳಿದ್ರೆ ಹುಬ್ಬೇರಿಸ್ತಾರೆ. ಜೊತೆಗೆ ಆಗಿನ ಕಾಲಕ್ಕೆ ಹೈಯೆಸ್ಟ್ ರೆನ್ಯುಮರೇಷನ್ ತೆಗೆದುಕೊಳ್ತಿದ್ದಂತಹ ನಟ. 80ರ ದಶಕದ ಸ್ಟಾರ್ ಕಲಾವಿದ ಅಂತಲೇ ಹೇಳ್ಬೋದು. 80-90ರ ಕಾಲಘಟ್ಟದಲ್ಲಿ ಅನೇಕ ಸಿನಿಮಾಗಳಲ್ಲಿ ನರಸಿಂಹರಾಜು ನಂತರ ದ್ವಾರಕೀಶ್ ಇಲ್ಲದೆ ಇದ್ದರೆ ಸಿನಿಮಾಗಳೇ ಇಲ್ಲ ಅನ್ನೋ ರೀತಿಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ, ವಿಷ್ಣುವರ್ಧನ್ ಜೊತೆಗೆ ಇವರ ಆ್ಯಕ್ಟ್ರಾಗಿ ಸಿನಿ ರಸಿಕರನ್ನ ರಂಜಿಸಿದೆಯಲ್ಲ, ಅದು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಗುರು ಶಿಷ್ಯರು, ಭಾಗ್ಯವಂತರು, ನೀ ತಂದ ಕಾಣಿಕೆ, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳ ದೊಡ್ಡ ಸ್ಟಾರ್ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನಷ್ಟು ಮಾತನಾಡೋದಿದೆ. ಯಾಕೆ ಅಂತ ಹೇಳಿದ್ರೆ 50ಕ್ಕೂ ಅಧಿಕ ಸಿನಿಮಾಗಳಿಗೆ ನಿರ್ಮಾಪಕನಾಗಿರ್ತಕ್ಕಂಥ ಕಿಲಾಡಿ ಕಿಟ್ಟೂರು ನೀ ಬರೆದ ಕಾದಂಬರಿ ಚಿತ್ರದ ಮೂಲಕ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟರು. ಜೊತೆಗೆ ಈ ಸತತ ಸೋಲುಗಳು ಇದ್ದರೂ ಕೂಡ ಜೀವನದಲ್ಲಿ ನಾನು ಯಾವತ್ತೂ ಸೋತೆ ಅಂತ ಹೇಳಲೇ ಇಲ್ಲ. ಅದು ಇವರ ಗಟ್ಟಿತನ ಅಂತಲೇ ಹೇಳ್ಬೋದು. ನಾನು ಆರಂಭದಲ್ಲಿ ಹೇಳಿದೆ, 50ಕ್ಕೂ ಅಧಿಕ
ವಿಷ್ಣು ಸಿನಿಮಾಗಳಿಗೆ ನಿರ್ಮಾಪಕನಾಗಿದ್ದಾರೆ. ವಿಷ್ಣುವರ್ಧನ್ ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳಿಗೆ 50ಕ್ಕೂ ಅಧಿಕ ಸಿನಿಮಾಗಳಿಗೆ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದಾರೆ. ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳ ಸರ್ದಾರ ಅಂತಲೇ ಹೇಳ್ಬೋದು ದ್ವಾರಕೀಶ್ ಅವರು. ಕ್ಯಾಮ್ರಾ ಹಿಂದೆ ಆಗಿರಲಿ ಮುಂದೆ ಆಗಿರಲಿ ದ್ವಾರಕೀಶ್ ಯಾವಾಗಲೂ ಕೂಡ ಹೀರೋ ಆಗೇ ಮಿನಿಸ್ತಾ ಇದ್ದರು. ಅವ್ರು ಬಳಸ್ತಾ ಇರತಕ್ಕಂಥ ಕಾರ್ಗಳ ಬಗ್ಗೆ ನಾನು ಮಾತನಾಡಲೇಬೇಕು. ಅದಕ್ಕಿಂತ ಮುಂಚೆ ಅವರು ಸೋಲಲ್ಲೂ ಎದೆಗುಂದಲಿಲ್ಲ, ನೋವಲ್ಲೂ ಎದೆಗುಂದಲಿಲ್ಲ, ಜಗದೇಕ ಮಲ್ಲ ಅಂತಲೇ ಕರಿಬೋದು ದ್ವಾರಕೀಶ್ ಅವ್ರಿಗೆ. ಸಾಲು ಸಾಲು ನಟ ನಟಿಯರನ್ನ ಚಿತ್ರರಂಗಕ್ಕೆ ತಂದಂಥ ಗಾಡ್ ಫಾದರ್ ಕಿಶೋರ್ ಕುಮಾರ್ನ ಕನ್ನಡಕ್ಕೆ ಮೊದಲು ಪರಿಚಯ ಮಾಡಿದ್ದು ದ್ವಾರಕೀಶ್. ಅದು ದೊಡ್ಡ ಯಶಸ್ಸು. ಜೊತೆಗೆ ಸಿಲಿಕಾನ್ ಸಿಟಿಯ 2 ಚಿತ್ರಮಂದಿರಗಳಲ್ಲಿ ಇವರು ಅಭಿನಯಿಸಿರ್ತಕ್ಕಂತಹ ಸಿನಿಮಾ ದಾಖಲೆಯನ್ನೇ ಬರೀತು. ನಿಮ್ಗೆ ಅದೆಲ್ಲ ಗೊತ್ತಿರ್ಬೋದು. ದ್ವಾರಕೀಶ್ ನಿರ್ಮಾಣದ ಆಪ್ತಮಿತ್ರ ಸಿನಿಮಾ ನಾನು ವಿಷ್ಣುವರ್ಧನ್ರಿಗೆ ಒಂದು ಸಕ್ಸಸ್ ಬೇಕಾಗಿತ್ತು, ಹಾಗಾಗಿ ಆ ಸಿನಿಮಾಕ್ಕೆ ವಿಷ್ಣುವರ್ಧನ್ರವ್ರಿಗೆ ಮಾಡಿಕೊಟ್ಟೆ ಅಂತ ಎಲ್ಲೋ ಒಂದು ಕಡೆ ಮಾತನಾಡಿದ್ರಂತೆ. ಅದಾದ ನಂತರವೇ ವಿಷ್ಣುವರ್ಧನ್ರವ್ರಿಗೆ ಹೀಗೋ ಹೊರಟಾಗಿ ಇವರಿಬ್ಬರ ಸ್ನೇಹ ಬ್ರೇಕ್ ಆಯಿತು ಅಂತಾರೆ. ಬಟ್ ಒಂದು ಒಳ್ಳೆ ಜೋಡಿ, ಅವರಿಬ್ಬರ ಸ್ನೇಹವನ್ನು ಎಲ್ಲರೂ ಕೂಡ ನೋಡಿ ಹೊಟ್ಟೆ ಕಿಚ್ಚುಪಟ್ಟವರು. ದಿಗ್ಗಜರು ಒಂದು ಕಾಂಬೋ ಜೊತೆಗೆ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ರವರ ಕಾಂಬೋ ನೋಡು ಕೂಡ ಹೊಟ್ಟೆ ಹುರ್ಕೊಂಡಿದ್ದಾರೆ. ಜೊತೆಗೆ 1981ರಲ್ಲಿ ಇಂಪೋರ್ಟೆಡ್ ಕಾರ್ನ ಇಟ್ಟಂಥ ಏಕೈಕ ಸ್ಟಾರ್ ನಟ. ಆಗಿನ ಕಾಲಕ್ಕೆ ಇಂಪೋರ್ಟೆಡ್ ಕಾರ್ನಲ್ಲಿ ಬರ್ತಾ ಇದ್ದಂಥ ದ್ವಾರಕೀಶ್ನ ನೋಡಿ ಎಲ್ಲರೂ ಕೂಡ ವಾ ಅಂದ್ಕೊಂಡಿದ್ದಾರೆ. ಮಿರ ಮಿಂಚ್ತಾ ಇದ್ರು. ಯಾವಾಗಲೂ ಐಷಾರಾಮಿ ಮನೆಗಳಲ್ಲಿ ಬದುಕ್ತಾಯಿದ್ರು. ಮನೆಯಲ್ಲೇ ಐಷಾರಾಮಿ ಓಪನ್ ಬಾರ್ ಇಟ್ಟಿದ್ರು. ಅಂಥ ಶ್ರೀಮಂತ ನಿರ್ಮಾಪಕ. ಏರ್ ಕಂಡೀಷ್ನರ್ ಇತ್ತು ಮನೇಲಿ, 2 ಬಾರನ್ನ ಕಟ್ಟಿಸಿದ್ರು. ಲೆಜೆಂಡ್ರಿ ಆ್ಯಕ್ಟರ್ ಬಿಡಿ. ಇವ್ರ ಬಗ್ಗೆ ಮಾತನಾಡ್ತಾ ಇದ್ದರೆ ಪದಗಳೇ ಸಾಲದು. ಮನೆಯಲ್ಲೇ 2 ಬಾರನ್ನ ಕಟ್ಟಿ ಅಲ್ಲಿ ಕೂತ್ಕೊಂಡು ಐಷಾರಾಮಿ ಲಕ್ಸುರಿ ಜೀವನವನ್ನು ಮಾಡ್ತಾಯಿದ್ರು. ವಿದೇಶದಲ್ಲಿ ಶೂಟ್ ಆದಂಥ ಸಿಂಗಾಪುರಲ್ಲಿ ರಾಜಕುಳ್ಳ ಸಿನಿಮಾ ಮರೀಲಿಕ್ಕೆ ಸಾಧ್ಯವೇ? ಆಫ್ರಿಕಾದಲ್ಲಿ ಶೀಲಾ ಸಿನಿಮಾ ದ್ವಾರಕೀಶ್ ಅವರ ದೂರದೃಷ್ಟಿಗೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು. ಕನಸು ಕಾಣಬೇಕಂಡ್ರಿ, ಕನಸು ಕಂಡದ್ದನ್ನು ಸಾಧಿಸಿ ತೋರಿಸೋದಂಥ ಹಠವಾದಿ ಅಂತ ಹೇಳ್ಬೋದು. ಅವ್ರಿಗೆ ಸಾಲ ಆಗಿರಲಿ, ಅವ್ರ ಜೀವನದಲ್ಲಿ ಕುಗ್ಗು ಹೋಗಿರಲಿ, ದೊಡ್ಡ ಕನಸುಗಳು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥವ್ರು ದ್ವಾರಕೀಶ್ ಅವರು. ದ್ವಾರಕೀಶ್ ಅವರ ನಿರ್ಮಾಣ ಸಂಸ್ಥೆಗೆ ಋಣಿಯಾಗಿರ್ತಕ್ಕಂಥ ಎಲ್ಲ ಕಲಾವಿದರು ಅಷ್ಟೇ. ಯಾಕೆಂದರೆ ಅವ್ರು ಪೇಮೆಂಟ್ ವಿಚಾರದಲ್ಲಿ ಹಾಗೆ ಪೇಮೆಂಟ್ನ ಕೊಡ್ತಾಯಿದ್ರು. ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯಾಗಿ ಪೇಮೆಂಟ್ ಕೊಟ್ಟ ಏಕೈಕ ನಿರ್ಮಾಪಕ. ಅವ್ರಿಗೆ ಅದೇ ಸಾಲ್ವಾಯಿತು ಅಂತ ಕೆಲವೊಬ್ರು ಹೇಳ್ಬೋದು, ಆದರೆ ಹೊಸ ಪ್ರಯೋಗಗಳನ್ನು ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಕಲಾವಿದರಿಗೆ ಯಾವತ್ತೂ ಕೂಡ ಅನ್ಯಾಯ ಮಾಡಿರಲಿಲ್ಲ. ಭವ್ಯ ಅವರೇ ಹಿರಿಯ ನಟಿಯ ಭವ್ಯ ಅವರೇ ಅವರು ತುಂಬ ಸ್ಮರಿಸ್ಕೊಳ್ತಾರೆ. ಆ ಡೇಟ್ ಅಂದರೆ ಆ ಡೇಟಿಗೆ ಪೇಮೆಂಟ್ ಆಗಿಬಿಡಲೇಬೇಕು ಎಲ್ಲರಿಗೂ ಕೂಡ. ಆ ಥರದ ಬಿಗ್ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡೋದು ಅಂದರೆ ಕಲಾವಿದರು ಹಾಗೆ ತುದಿಗಾಲಲ್ಲಿ ನಿಲ್ತಾಯಿದ್ರು. ಬಟ್ ಆದರೆ ಕೆಲವೊಂದು ಸಿನಿಮಾಗಳು ಅವರಿಗೆ ನೋವನ್ನು ತಂದುಕೊಟ್ಟವು, ಸೋಲನ್ನು ತಂದುಕೊಟ್ಟವು. ಅದೇನೇ ಇರಲಿ, ನೀ ತಂದ ಕಾಣಿಕೆ ಇದೆಯಲ್ಲ ದ್ವಾರಕೀಶ್ ಅವರ ಜೀವನದಲ್ಲಿ ಬಿಗ್ಗೆಸ್ಟ್ ಲಾಸ್ ಸಿನಿಮಾ. ಜೊತೆಗೆ 2 ಮಕ್ಕಳು ಇದ್ದಾರೆ ಅವರಿಗೆ, ಗಿರಿ ಹಾಗೂ ಯೋಗೇಶ್. ಅವ್ರನ್ನೂ ಕೂಡ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟರು. ಆದರೆ ಅವರು ಸಿನಿಮಾದಲ್ಲಿ ಅವರು ಒಂದು ಒಳ್ಳೆ ಲಾಂಚ್ ಸಿನಿಮಾಗಳು ಸಿಕ್ಕರೂ ಕೂಡ ಯಶಸ್ಸನ್ನು ಕಾಣಲೇ ಇಲ್ಲ. ಈ ಥರದ ವರ್ಣರಂಜಿತ ಕಲಾವಿದ, ವರ್ಣರಂಜಿತ ನಿರ್ಮಾಪಕ, ವರ್ಣರಂಜಿತ ನಿರ್ದೇಶಕನನ್ನು ನೀವು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಒಂದಿಷ್ಟು ಅವರ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ. ಆರಂಭದಲ್ಲೇ ಹೇಳಬೇಕಿತ್ತು, ಬಟ್ ಅವ್ರು ಬದುಕಿದಂಥ ರೀತಿ ಇದೆಯಲ್ಲ ಅದನ್ನು ನಾನು ವರ್ಣನೆ ಮಾಡದೇ ಇದ್ದರೆ ಅವ್ರಿಗೆ ಇವತ್ತು ನುಡಿ ನಮನ ಸಲ್ಲಿಸಿದ ಹಾಗೆ ಆಗೋದೇ ಇಲ್ಲ. ಕನ್ನಡದ ನಟ ದ್ವಾರಕೀಶ್ ಅವರು 1942 ಆಗಸ್ಟ್ 19ರಂದು ಜನಿಸಿದ್ದು. ಆರಂಭಿಕ ಶಿಕ್ಷಣ ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಸ್ಕೂಲ್ನಲ್ಲಿ ಪಡೆದರು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು, ಡಿಪ್ಲೊಮಾ ಮಾಡಿದರು. ಶಿಕ್ಷಣ ಪೂರ್ಣಗೊಂಡ ಬಳಿಕ ಬಿಸ್ನೆಸ್ನು ಕೂಡ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಹುಣಸೂರು ಕೃಷ್ಣಮೂರ್ತಿ ಅವ್ರ ಮಾವನವರು ಅವ್ರ ಮುಖಾಂತರ ಸಿನಿಮಾ ರಂಗಕ್ಕೆ ಬಂದಿದ್ದು. ಇಂದು ಅವರ ಒಂದು ಬದುಕು ಎಲ್ರಿಗೂ ಪಾಠವಾಗುತ್ತೆ. ಕೆಲವೊಂದು ಕಡೆ ಎಚ್ಚರಿಕೆಯ ಪಾಠವಾದರೆ ಕೆಲವೊಂದು ಕಡೆ ಅವರೇ ದಾರಿದೀಪವಾಗ್ತಾರೆ. ಆ ಥರದ ಪ್ರಯೋಗಗಳನ್ನು ಮಾಡದೇ ಇದ್ದರೆ, ಆ ಥರ ಧೈರ್ಯವನ್ನು ತೋರದೇ ಇದ್ದರೆ ಯಾವ ಹೊಸ ಪ್ರಯತ್ನಗಳು, ಹೊಸ ಅನುಭವಗಳು ಮನುಷ್ಯನಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಒಬ್ಬ ವ್ಯಕ್ತಿ ದ್ವಾರಕೀಶ್ ಅವರು. ಈ ಥರದ ವ್ಯಕ್ತಿ ಮತ್ತೆ ಹುಟ್ಟು ಬರ್ತಾ ಇರಬೇಕು. ಇನ್ನೊಬ್ಬರಿಗೆ ದಿವ್ಯ ಜ್ಯೋತಿಯಾಗಿ ದಾರಿ ದೀಪವಾಗಿ ಬೆಳಗ್ತಾ ಇರಬೇಕು. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಕನ್ನಡ ಚಿತ್ರರಂಗ ಎಂದೂ ಮರೆಯಲಾಗದ, ಎಂದೂ ಮರೀಲಿಕ್ಕೆ ಆಗದೇ ಇರತಕ್ಕಂಥ ವ್ಯಕ್ತಿ, ಕಲಾವಿದನಿಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಎದ್ದು ನಿಂತು ನಮಿಸಿದರೂ ಕೂಡ ಸಾಲದು. ಹ್ಯಾಟ್ಸ್ ಆಫ್ ದ್ವಾರಕೀಶ್.